ದೇಶದ ಆರ್ಥಿಕ ದಿಕ್ಸೂಚಿಯಾಗಿರುವಂತಹ ಬಜೆಟ್ ಮಂಡನೆಗೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಈ ಬೆನ್ನಲ್ಲೇ ರಾಜಕೀಯವಾಗಿ ರಾಜಕಾರಣಿಗಳಿಗೆ ಏನು ಹೇಳ್ತಾ ಇದ್ದಾರೆ, ಏನು ಎಕ್ಸ್ಪೆಕ್ಟೇಷನ್ ಇತ್ತು, ಎಲ್ಲದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಪ್ರಕಾಶ್ ಸರ್, ಈಗ ಅವರು ಹೇಳ್ತಾ ಇದ್ರು GST ವಿಚಾರದಲ್ಲಿರ್ಬೋದು, ಯಾವುದೇ ಹಂತದಲ್ಲೂ ರಾಜ್ಯಕ್ಕೆ ಅನ್ಯಾಯ ಮಾಡೇ ಇಲ್ಲ, ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಕಪೋಲ ಕಲ್ಪಿತ ಕಥೆಗಳು ಅಂತ ಅವರು ಹೇಳ್ತಾ ಇದ್ರು. ಅದ್ರ ಜೊತೆಗೆ ಇನ್ನೊಂದು ಆಡ್ ಮಾಡ್ಬಿಡ್ತೀನಿ, ನಿನ್ನೆ ಎಕನಾಮಿಕ್ ಸರ್ವೆನ ನಾನು ಗಮನಿಸ್ತಾ ಇದ್ದೆ. ಅದರಲ್ಲಿ ದೇಶದ GDP ಗ್ರೋತ್ ರೇಟು 6.3 to 6.8% ಇದೆ. ಬಟ್ ರಾಹುಲ್ ಗಾಂಧಿ ಅವರು ಭಾಷಣದ ಉದ್ದಕ್ಕೂ ಹೇಳ್ತಾರೆ GDP ಕುಸ್ತು ಬಿಡ್ತು ಅಂತ. ಬಟ್ ಎಕನಾಮಿಕ್ ಸರ್ವೆ ಬೇರೆದೇ ಹೇಳ್ತಾ ಇದೆಯಲ್ಲ. ಒಂದು ನಿಮ್ಮ ಫಸ್ಟ್ ಪ್ರಶ್ನೆಗೆ ಉತ್ತರ, ಎಕನಾಮಿಕ್ ಸರ್ವೆಯಲ್ಲಿ 6.4% ಗ್ರೋತ್ ಇದೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಹಿಂದಿನ ನಮ್ಮ ಗ್ರೋತ್ ರೇಟ್ ಎಷ್ಟಿತ್ತು? 8.8. ಮತ್ತೆ ಕುಸ್ತಿಲ್ವಾ? ರಾಹುಲ್ ಗಾಂಧಿ ಅವರು ತಪ್ಪು ಹೇಳಿದಾರಾ? ಮೇಡಮ್, ವಿಶ್ವದ ತಗೊಂಡು ನಮಗೇನು ಮಾಡೋದಿದೆ? ನಮ್ಮ GDP 8%ಇಂದ 6.5% ಕಡಿಮೆ ಆಗಿದೆ. ಅವ್ರು ಹೇಳ್ತಾರೆ ಬಿಕಾಸ್ ಆಫ್ ಕೋವಿಡಲ್ಲಿ ಸ್ವಲ್ಪ ಸ್ಲೋ ಆಗಿರ್ಬೋದು ಅಂತ ಹೇಳ್ತಾರೆ. ಆದರೆ ಇವಾಗ ನಮ್ಮ GDP ಕಡಿಮೆ ಆಗ್ತಾನೇ ಇದೆ, ಕುಸಿತಾನೇ ಇದೆ, ಜನರು ತೊಂದರೆಯಲ್ಲೇ ಇದ್ದಾರೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಇದೆಲ್ಲನೂ ಇದೆ. ಆಮೇಲೆ ನಮ್ಮ ಸ್ನೇಹಿತರು ಅಶ್ವಥ್ ನಾರಾಯಣ ಅವರು ಹೇಳಿದರು GSTಯಲ್ಲಿ ನಮಗೆ ಅನ್ಯಾಯ ಆಗೇ ಇಲ್ಲ ಅಂತ. ಸರ್, ಅವೈಜ್ಞಾನಿಕವಾಗಿ GSTಯನ್ನು ಲಾಗು ಮಾಡಿದ್ದಾರೆ. ಈಗ ನೀವು ಪಾಪ್ಕಾರ್ನ್ ತಗೊಳ್ಳಿ, ಬರೀ ಪಾಪ್ಕಾರ್ನ್ ತಗೊಳ್ಳಿ, ಈ ಥರದ ಅನ್ಸೈಂಟಿಫಿಕ್ GSTನ ಲಾಗು ಮಾಡಿ ಈಗ ಕೇಂದ್ರ ಮಂತ್ರಿ ಫೈನಾನ್ಸ್ ಮಿನಿಸ್ಟ್ರು ನಗ್ಪಾಡ್ಲಾಗ್ತಾ ಇದ್ದಾರೆ. ಜನ ನಗ್ತಾ ಇದ್ದಾರೆ ಅದರ ಮೇಲೆ. ಇದೇ ಥರವಾಗಿ ಈ GSTನ ಒಂದು ಹಂತದಲ್ಲಿ ಸರಿ ಸಮಾನವಾಗಿ ತರಬೇಕು, ಎಲ್ಲರಿಗೆ ಸ್ಯಾಟಿಸ್ಫೈ ಆಗಬೇಕು. ಇವ್ರು ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಅಟೆಂಡ್ ಆಗಿಲ್ಲ ಅಂತ ಹೇಳ್ತಾರೆ. GST ಸಭೆಗಳಂದ್ರೆ ಕೃಷ್ಣ ಬೈರೇಗೌಡರು ಹೋಗಿ ನಮ್ಮ ವಾದವನ್ನು ಮಂಡಿಸಿದ್ದಾರೆ. GSTಯಲ್ಲಿ ನಮ್ಮ ಕೌನ್ಸಿಲಲ್ಲಿ ನಮಗೆ ಮೆಜಾರಿಟಿ ಇಲ್ಲ, ಅವ್ರು ಹೇಳೋದನ್ನೇ ಆಗತ್ತೆ. ಅವ್ರು ನಮ್ಮ ಪ್ರಸ್ತಾಪ ತಾವು ಬೇಕಾದರೆ ತೆಗೆದು ನೋಡಿ. GSTಯಲ್ಲಿ ನಮ್ಮ ಬೇಡಿಕೆಗಳ ಬಗ್ಗೆ ನಮ್ಮ ಸರ್ಕಾರ ವತಿಯಿಂದ ಏನು ಮಂಡನೆ ಆಗಿದೆ. ಕರೆಕ್ಟ್, GST ನಮ್ಮ ಚೈಲ್ಡ್, ಅದು ನಮ್ಮ ಬೇಬಿ. ಆದರೆ GST ಲಾಗು ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ನು, ತಾರತಮ್ಯ. ನೀವು ಯಾವ್ಯಾವ ಹಂತದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು GST ಹಾಕ್ತಾ ಇದ್ದಾರೆ, ಇದು ಟ್ಯಾಕ್ಸ್ ಟೆರರಿಸಮ್ ನಮ್ಮ ದೇಶದಲ್ಲಿ. ಈಗ ನಾನು ಈ ವಿಚಾರವನ್ನ ರಾಜಕೀಯ ಪಕ್ಷಗಳು ಕೇಳಿದಾಗ ಚರ್ಚೆ ಬರೋದೇ ಹೀಗೆ. ನಾನು ರುದ್ರಮೂರ್ತಿ ಅವ್ರನ್ನ ಕೇಳ್ಬಿಡ್ತೇನೆ. ರುದ್ರಮೂರ್ತಿ, ಇವಾಗ ನಮ್ಮ ದೇಶದ ಆರ್ಥಿಕ ಪ್ರಗತಿ ಕೋವಿಡ್ನ ನಂತರದ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ಆರೋಪ ಇದೆ. ಹಂಗಂದ ತಕ್ಷಣ ನೀವು ಜಾಗತಿಕವಾಗಿ ನೋಡಿ, ಅಮೆರಿಕ ನೋಡಿ, ಇನ್ನೊಂದು ನೋಡಿ ಅಂತ ಕಂಪ್ಯಾರಿಸನ್ ಕೊಡ್ತಾರಲ್ಲ. ನಮಗೆ ಬೇರೆ ದೇಶಕ್ಕೆ ಇವ್ರು ಹೇಳ್ದಂಗೆ ನಮಗೆ ಬೇರೆ ದೇಶಗಳು ಕಟ್ಕೊಂಡು ನಮಗೇನಾಗಬೇಕು? ನಮ್ಮ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಮೋದಿ ನೇತೃತ್ವದ ಸರ್ಕಾರದ ಕೈಲಿ ಆಗ್ತಿಲ್ಲ, ಫೇಲ್ಯೂರ್ ಆಗಿದ್ದಾರೆ ಅಂತಕ್ಕಂಥದ್ದು ಆರೋಪ. ಅರವಿಂದ್ ಅವರೇ, ಖಂಡಿತ ಒಪ್ಕೊಂತೀನಿ ನಾನು. ಇಲ್ಲಿ ಯಾವುದು ನಾನು ಪಾರ್ಟಿ ವೈಸ್ ಮಾತನಾಡ್ದೇನೆ, ಅದು BJP ಕಾಂಗ್ರೆಸ್ ಏನಾನ ಹೇಳ್ಕೊಂಡ್ಲಿ, ನಮ್ಮ GDP ಗ್ರೋತ್ ರೇಟ್ ಅಲ್ಲಿ ಇಳಿಕೆ ಆಗಿದೆಯಾ ಕಳೆದ 3-4 ವರ್ಷದಲ್ಲಿ ಅಂದ್ರೆ ನಂಬರ್ಸ್ ಹೇಳ್ತಾ ಇದೆ. 8% ಇಂದ 6.5% ಬಂದಿದ್ದೀರಾ. 6.4% ನೆನ್ನೆ ಕೊಟ್ಟಿದ್ದು. ಅದು ಒಂದು. ಇನ್ನೊಂದು ನೋಡಿ, ಇಲ್ಲಿ ಮುಂದಿನ ದಿನಗಳಲ್ಲಿ ಏನ್ ಪ್ರಗತಿ ಬರುತ್ತೆ ಅಂತ ಎಸ್ಟಿಮೇಟ್ ಏನ್ ಕೊಟ್ಟಿದ್ದಾರೆ. 6.4% ಬಂದು 2024-25ಕ್ಕೆ 25-26ಕ್ಕೆ ಎಷ್ಟು ಬರಬಹುದು ಅಂದ್ರೆ ಅದಿರೋದು 6.3 to 6.8, ಅಂದ್ರೆ 6.4 ಇಂದ 6.3ಗೂ ಬರೋ ಸಾಧ್ಯತೆ ಇದೆ, ಕಡಿಮೆ ಆಗಬಹುದು. ಆಮೇಲೆ ನೆಕ್ಸ್ಟ್ 1 ಡಿಕೇಡ್ ಗ್ರೋತ್ ರೇಟ್, ಮುಂಚೆ ಎಲ್ಲ ನಾವ್ ಹೇಳ್ತಿದ್ರಿ ಡಬಲ್ ಡಿಜಿಟ್ ಹೋಗ್ಬಿಡುತ್ತೆ, ಈಗ 8 ಬಂದ್ರೆ 10 ಆಗ್ಬಿಡುತ್ತೆ, 12 ಆಗ್ಬಿಡುತ್ತೆ ಅಂತ. ಈಗ ಅದೇ ಗ್ರೋತ್ ರೇಟ್ 8% ಬಂದ್ರೆ ಇನ್ನ 10 ವರ್ಷದಲ್ಲಿ 8% ಆವರೇಜ್ ನಾವು ಮೇಂಟೈನ್ ಮಾಡಿದ್ರೇನೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಆದ್ರೆ ಒಂದ್ ತಿಳ್ಕೊಬೇಕು, ಜನಸಾಮಾನ್ಯರಿಗೆ ಅರ್ಥ ಆಗಂಗೆ ಹೇಳ್ತಿದ್ದೀನಿ. ನೀವೇನ್ ಹೇಳ್ತಾ ಇದ್ದೀರಾ, ಕ್ರಿಕೆಟ್ ಇಂಗ್ಲೆಂಡ್ ಪಿಚ್ ಅಲ್ಲಿ ಆಡಿದ್ರು ನಾವು 300 ರನ್ ಹೊಡಿಬೇಕು 50 ಓವರಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಿದ್ರು 300 ರನ್ ಹೊಡಿಬೇಕು ಅಂತ. ಕೆಲವುದು ಬೌಲಿಂಗ್ ಪಿಚ್ ಇರುತ್ತೆ, ಕೆಲವುದು ಬ್ಯಾಟಿಂಗ್ ಪಿಚ್ ಇರುತ್ತೆ. ಓವರ್ ಆಲ್ ಎಕಾನಮಿಯನ್ನ ನೋಡಿದಾಗ ಖಂಡಿತವಾಗ್ಲೂ ಬಿಕಾಸ್ ಆಫ್, ಇವಾಗ ಅಶ್ವಥ್ ನಾರಾಯಣ ಅವ್ರು ಹೇಳಿದ್ರು, ರಷ್ಯಾ ಯುಕ್ರೇನ್ ಒಂದ್ ಕಡೆ ಆಗಿರ್ಬೋದು, ಅದೇ ತರ ಇರಾನು, ಇಸ್ರೇಲ್ಸು, ಇವ್ರದ್ದು ಎಲ್ಲರದ್ದು ಏನಾಗ್ತಿದೆ, ಜಾಗತಿಕ ಮಟ್ಟದಲ್ಲೂ ಗ್ರೋತ್ ರೇಟ್ ಇಳಿದಿದೆ. ಇದು ಬರೀ ಇಂಡಿಯಾಗೊಂದೇ ಇಳಿದಿರೋದಲ್ಲ ಗ್ರೋತ್ ರೇಟು. ಆದರೆ ಹ್ಯಾವ್ ವಿ ರೆಡ್ಯೂಸ್ಡ್ ಅವರ್ GDP ಕಡಿಮೆ ಆಗಿದೆಯಾ? ಈಗ ಸಿಂಪಲ್ ಆಗಿ ನೀವು ಹೇಳದಂಗೆ ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಪ್ಪ. ಕಡಿಮೆ ದರದಲ್ಲಿ ತೈಲ ಸರಬರಾಜಾಗ್ತಾ ಇದೆ ನಮ್ಮ ದೇಶಕ್ಕೆ, ಆಯ್ತಾ? ಕಡಿಮೆ ದರದಲ್ಲಿ ಚಿನ್ನ ಸರಬರಾಜಾಗ್ತಿದೆ ನಮ್ಮ ದೇಶಕ್ಕೆ. ಬಟ್ ನಮ್ಮ ದೇಶವಾಸಿಗಳಿಗೆ ಆ ರೇಟ್ ಸಿಗ್ತಾ ಇಲ್ಲ, ಯಾಕೆ? ಸೊ ಇಲ್ಲೂ ಏನಾಗ್ತಾ ಇದೆ, ನೀವು ಗೋಲ್ಡ್ ಬಗ್ಗೆ ಒಂದ್ ಕಡೆ ಮಾತನಾಡ್ತಾ ಇದ್ರೆ
ಡಾಲರ್ ರೂಪಿ ವೇರಿಯೇಷನ್ ನೋಡಿ 82 83 ಹತ್ತತ್ರ ಇದ್ದಂತ ಡಾಲರ್ ರೂಪಿ ಇವಾಗ 86 50 87 ರೂಪಿ ಆಗೋಗಿದೆ. ಗೋಲ್ಡ್ ರೇಟ್ಸ್ ನಮಗೇನ್ ಸಿಗುತ್ತೆ ಅದು ಡಿಪೆಂಡ್ ಆಗೋದು ಒಂದು ಯಾವ್ದ್ರ ಬಗ್ಗೆ ಅಂದ್ರೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಚಿನ್ನದ ಬೆಲೆಗಳು ಏನಾಗಿದೆ. ನೆನ್ನೆ ಹೈಯೆಸ್ಟ್ ರೇಟ್ ಗೋಲ್ಡ್ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಆಗಿದೆ. ರೈಟ್